ಬೆಳಗಾವಿ ಅಧಿವೇಶನದಲ್ಲಿ ಏನು ನಿನ್ನೆ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಸಚಿವ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಸಿದ್ದನ್ನು ಖಂಡಿಸಿರೋದನ್ನು ಇವತ್ತು ಬಿಜೆಪಿಯವರು ಸಿ.ಟಿ. ರವಿಯವರ ಬಂಧವನ್ನು ಖಂಡಿಸಿ ಬಿಜೆಪಿ ಬೆಂಗಳೂರು ಘಟಕ ಇವತ್ತು ಬಂದ್ಗೆ ಕರೆ ನೀಡಿದೆ. ಅಂದರೆ ಈ ಪ್ರತಿಭಟನೆಯಲ್ಲಿ ದೊಡ್ಡಬಳ್ಳಾಪುರ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರಾದಂಥ ಧೀರಾಜ್ ಮುನ್ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಇವತ್ತಿನ ಪ್ರತಿಭಟನೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಮತ್ತು ಬಂಧನ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಅಸಂವಿಧಾನಿಕ, ಕಾನೂನು ಬಾಹಿರ ನ್ಯಾಯಾಂಗದ ವ್ಯವಸ್ಥೆಗೆ ವಿರುದ್ಧವಾಗಿ ಇವತ್ತು ಬಂಧನ ಮಾಡಿರುವಂಥದ್ದು. ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ಸದನದ ಒಳಗಡೆ ನಡೆದಿರೋದಕ್ಕೆ ಅಧಿಕಾರ ಇರುವಂಥದ್ದು ಸ್ಪೀಕರ್ ಅವರಿಗೆ. ಸ್ಪೀಕರ್ ಅವರು ಅದಕ್ಕೆ ಏನು ತಗೊಬೇಕು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ರೂಲಿಂಗ್. ಇವತ್ತು ಬೆಳಗ್ಗೆನೂ ನನ್ನ ಪರ್ಮಿಷನ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಹೊಸ ಅಧ್ಯಾಯವನ್ನು ಬರೀತಾ ಇದ್ದಾರೆ. ವಿಧಾನಸೌಧದ ಒಳಗಡೆ ಒಬ್ಬ ಮಾಜಿ ಸಚಿವರಿಗೆ, ಹಾಲಿ ಶಾಸಕರಿಗೆ ಪ್ರೊಟೆಕ್ಷನ್ ಇಲ್ಲ. ಕಾರಿಂದ ಇಳಿಯೋವಾಗ ಅಟ್ಯಾಕ್ ಮಾಡ್ತೀರಾ, ಮೊಗಸಾಲೆಗಳಲ್ಲಿ ಓಡಾಡುವಾಗ ಅಟ್ಯಾಕ್ ಮಾಡ್ತೀರಾ ಅಂದರೆ ದೇಶದ ಜನತೆಗೆ, ರಾಜ್ಯದ ಜನತೆಗೆ ನೀವು ಏನು ಕಾನೂನನ್ನು, ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಹೇಳ್ಕೊಡ್ತಾ ಇದ್ದೀರಾ? ಮಿನಿಸ್ಟರ್ PA ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಏನು? ಅವ್ರು ಅರೆಸ್ಟ್ ಮಾಡಿದ್ದೀರಾ? ಅವ್ರನ್ನ ಏನು ಮಾಡಿದ್ದೀರಾ ನೀವು? ಒಂದು ಕಡೆ DCM DK ಶಿವಕುಮಾರ್ ಇವತ್ತು ಹೇಳ್ತಾರೆ ಮಾಧ್ಯಮದ ಮುಂದೆ ಅವರನ್ನು ಬಿಟ್ಟಿರೋದೇ ಒಂದು ದೊಡ್ಡ ಇದು. ಯಾವ ರೀತಿ ಅಂತ ಹೇಳ್ತೀರಿ ಸರ್? ಹೇಳಿದ್ನಲ್ಲ, ಹೊಸ ಸಂಸ್ಕೃತಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವರೆಲ್ಲ ನಾಂದಿ ಆಡ್ತಾ ಇದ್ದಾರೆ. ಯಾವತ್ತೂ ಈ ರೀತಿ ದ್ವೇಷದ ರಾಜಕಾರಣ ಮಾಡೋವಂಥದ್ದು ಒಳ್ಳೆಯದಲ್ಲ. ಮಾತುಗಳನ್ನು ತಿರ್ಚೋ ಅಂಥದ್ದು ಒಳ್ಳೆಯದಲ್ಲ. ಅಮಿತ್ ಶಾ ಅವರೇನೋ ಹೇಳಿದ್ರೆ ಅದನ್ನು ತಿರ್ಚೋ ಅಂಥದ್ದು, ರಾಜ್ಯದಲ್ಲಿ ಸಿ.ಟಿ. ರವಿ ಅವ್ರು ಬೇರೆ ಏನೋ ಹೇಳಿದ್ರೆ ಅದನ್ನು ತಿರ್ಚೋ ಅಂಥದ್ದು, ಫ್ರಸ್ಟ್ರೇಷನ್ ಅನ್ನೋದನ್ನು ಬೇರೆ ರೀತಿ ಅಪಾರ್ಥ ಕಲ್ಪಿಸೋ ಅಂಥದ್ದು, ಇದೆಲ್ಲ ಒಳ್ಳೆ ಕತೆ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಹಾಳು ಮಾಡ್ತಾ ಇದ್ದೀರಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಬದಲು ಗೂಂಡಾ ರಾಜ್ಯವನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ನಾವು ಇದನ್ನು ಖಂಡಿಸ್ತೀವಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಇದರ ವಿರುದ್ಧವಾಗಿ ಉಗ್ರವಾದಂಥ ಹೋರಾಟವನ್ನು ಕೈ ಎತ್ಕೊಂತೀವಿ. ಸೂಕ್ತವಾಗಿ ಇಮಿಡಿಯೇಟ್ಲಿ ಅವ್ರನ್ನ ಬಿಟ್ಟರೆ ಉತ್ತಮ, ಇಲ್ಲದೇ ಇದ್ದರೆ ಬಿಜೆಪಿ ಯುವ ಮೋರ್ಚಾ ಉಗ್ರವಾದಂಥ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತೀವಿ. CM ಅವರು ಈ ವಿಚಾರದಲ್ಲಿ ಅಂದರೆ ಅಸಹಾಯಕತೆ ಏನು ಹೇಳ್ತೀರಿ? ದ್ವೇಷದ ರಾಜಕಾರಣಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡ್ಕೊಂಡು, ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು 480 ಕಿಲೋಮೀಟರ್ ರಾತ್ರಿ ನೀವು ನಡೆಸೋ ಅಂಥದ್ದು ಎಂಥ ಆರೋಪಿಗಳನ್ನ ಹೆಂಗೆ ಮಾಡ್ತೀರಾ? ಅವ್ರೇನು ತಪ್ಪಿಸ್ತೀರಾ? ಅವರು ಅಪರಾಧಿನ ಅಲ್ಲ, ಅವರು ಆರೋಪಿ. ಒಬ್ಬರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಏನು ಕಾನೂನು ಇರೋದೇನು? ಅವ್ರನ್ನ ಅರೆಸ್ಟ್ ಮಾಡೋದೇ ತಪ್ಪು. ಅರೆಸ್ಟ್ ಮಾಡಿದ್ಮೇಲೆ ಪ್ರೊಸೀಜರ್ ಏನು? ಹೆಂಗೆ ನೀವು 480 ಕಿಲೋಮೀಟ್ರ್ ಒಂದು ಸ್ಕಾರ್ಪಿಯೋಲ್ಲಿ ಒಬ್ಬ ಮಾಜಿ ಸಚಿವರನ್ನ ಹೆಂಗ್ರಿ ಓಡಾಡಿಸ್ತೀರಾ? ಏನ್ರಿ ನಿಮ್ಮ ಮೇಲೆ ಒತ್ತಡ? ಏನು ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ? ಏನು ಮಾಡ್ತಾಯಿದ್ದಾರೆ ಸಚಿವರು? ಏನು ಮಾಡ್ತಾಯಿದ್ದಾರೆ ಪರಮೇಶ್ವರ್ ಅವರು? ಮಾನ್ಯ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೊಂಡು ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ರಿಲೀಸ್ ಮಾಡಬೇಕು, ಅದಕ್ಕೆ ಆದೇಶ ಕೊಡಬೇಕು. ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸಿದ ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅದರ ಅವರ ಒಂದು ಪ್ರಬುದ್ಧತೆ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳೋ ಅಂಥದ್ದು, ಒಬ್ಬ ಶಾಸಕನ ಮೇಲೆ, ಒಬ್ಬ ಮಾಜಿ ಸಚಿವರ ಮೇಲೆ ಆಗಿರೋವಂಥ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳೋ ಅಂಥದ್ದು ಘೋರ ಅಪರಾಧ. ಸೊ ಇದು ಧೀರಾಜ್ ಮುನ್ರಾಜು ಅವರ ಮಾತಾಗಿತ್ತು. ಸರ್ಕಾರ ಇದೇ ರೀತಿ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ಅವರು ಮಾಧ್ಯಮಕ್ಕೆ ತಿಳಿಸಿದರು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ಗಿ, ಸಮಗ್ರ ನ್ಯೂಸ್, ಬೆಂಗಳೂರು.